ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಂಜೆ ಆಗಿದೆ, ನೋಡ್ತಾ ಇರ್ಬೋದು ನೋಡಿ, ಸಂಜೆ ಆಗಿದೆ. ಅಡುಗೆ ಮಾಡಿರಲಿಲ್ಲ ಇವತ್ತು, ಸಾಂಬಾರು ಏನೂ ಇರಲಿಲ್ಲ. ಹಾಗಾಗಿ ಈಗ ಅಡುಗೆ ಮಾಡೋಕ್ಕೆ ಅಂತ ಇಟ್ಟಿದ್ದೀನಿ. ಈ ಕಡೆ ಟೊಮೊಟೊ ಬೇಕಿಟ್ಟಿದ್ದೀನಿ ಮತ್ತು ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ. ಅಲ್ಲಿ ಹೊರಗಡೆ ಯಾರೋ ಬಂದರು ಅಂತ ಹೋಗಿ ಮಾತಾಡಿಸ್ಕೊಂಡೆ. ಸಾಂಬಾರೆಲ್ಲ ಮಾಡಬೇಕು. ಅಷ್ಟರಲ್ಲಿ ಹಸ್ಬೆಂಡಿಗೆ ಫೋನ್ ಮಾಡಿದ್ದೆ. ಇವತ್ತು ಒಂದು ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಲ್ಲ, ಒಂದು ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ. ಹಾಗಾಗಿ ಇವತ್ತು ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಫೋನ್ ಮಾಡಿದ್ದೆ, ಒಂದು 10 ನಿಮಿಷ ಆಗುತ್ತೆ ಬರೋಕ್ಕೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡೋಣ. ಮೊಬೈಲ್ನ ಈಗ ಎಲ್ಲೂ ಇಡೋಕ್ಕೆ ಜಾಗ ಇಲ್ಲ, ಡೈರೆಕ್ಟಾಗಿ ಇಟ್ಬಿಟ್ಟು ಮಾಡೋದು ಏನೋ ನೋಡೋಣ. ಏನು ಪ್ರ್ಯಾಂಕ್ ಮಾಡ್ತೀನಿ ಅಂತ ಕಾದು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ ಆಯಿತಾ. ನೋಡೋಣ, ಕ್ಯಾಮ್ರಾನ ಡೈರೆಕ್ಟಾಗೆ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾಕಂತಂದರೆ ಇಲ್ಲೆಲ್ಲೂ ಕ್ಯಾಮ್ರಾ ಇಡೋಕ್ಕೆ ಜಾಗ ಇಲ್ಲ. ಒಂದು ಹಾಗೆ ನಾನೇನಾದರೂ ಸೀರಿಯಸ್ಸಾಗಿ ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ರೆ, ಈ ಕ್ಯಾಮ್ರಾ ಹಿಡ್ದೆ ಅಕಸ್ಮಾತಾಗಿ ಏನಾದರೂ ಮಾಡೋಕ್ಕೆ ಹೋದರೆ ಏನಾದರೂ ಬೇರೆ ಪ್ರಾಬ್ಲಮ್ ಥರ ಆಗ್ಬೋದು ಅಂತ ಅಷ್ಟೇ. ನೋಡೋಣ, ಹಾಗೆ ಕ್ಯಾಮ್ರಾ ಇಟ್ಬಿಟ್ಟೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬಂದಿಲ್ಲ, 10 ನಿಮಿಷ ಆಗುತ್ತೆ ಅಂತ ಹೇಳಿದರು. ಬಟ್ ಯಾಕೋ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದಿದ್ದ ತಕ್ಷಣವೇ ಡೈರೆಕ್ಟಾಗಿ ಕ್ಯಾಮ್ರಾ ಇಟ್ಬಿಟ್ಟು ಮಾಡೋಣ ಅಂತ. ಹಾಗೆ ಇದು ಕೂಡ ಬೇಯ್ತಾ ಇದೆ. ಇದಕ್ಕೂ ಒಗ್ಗರಣೆ ಹಾಕಬೇಕು ನೋಡಿ. ಇಲ್ಲಿ ಕುಂಕುಮನ ಕಲಿಸ್ಕೊಂಡಿದ್ದೀನಿ. ಕುಂಕುಮನ ಕಲಿಸ್ಕೊಂಡ್ಬಿಟ್ಟು ಚೂರು ಕೈಗೆ ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಇಲ್ಲೇ ಇಟ್ಕೊಂಡಿರ್ತೀನಿ ಇದನ್ನು. ಇವಾಗ ಅವರು ಬರ್ತಾರಲ್ಲ, ಈಗ ಹಣ್ಣು ಕಟ್ ಮಾಡೋ ಥರ ಮಾಡಿಬಿಟ್ಟು ಈ ಥರ ಹಿಂಗೆ ಕೊಯ್ಕೊಂಬಿಟ್ಟೆ ಅಂತ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬಂದಿಲ್ಲ, ಇಷ್ಟೊತ್ತಾದ್ರೂ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಸ್ವಲ್ಪ ಹೆದರಿಕೆ ಆಗ್ತಾಯಿದೆ, ಏನಾಗ್ಬೋದು ಅಂತ ನೋಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಆಯಿತಾ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಪ್ರ್ಯಾಂಕ್ನ ನಾನು ಟ್ರೈ ಮಾಡ್ತಾ ಇರೋದು. ಯಾವತ್ತೂ ತುಂಬ ಜನ ನನಗೆ ಈಗ ನನ್ನ ಇಡೀ ಒಂದು ವರ್ಷದಿಂದ ನನ್ನ ವಿಡಿಯೋ ಚೆನ್ನಾಗಿ ಓಡ್ತಾ ಇತ್ತಲ್ವ, ಆವಾಗಿಂದಲೂ ತುಂಬ ಜನ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ ತುಂಬ ಜನ ಹೇಳ್ತಾಯಿದ್ರು. ಬಟ್ ನಾನು ಪ್ರ್ಯಾಂಕ್ ವಿಡಿಯೋ ಟ್ರೈ ಮಾಡಿರಲಿಲ್ಲ. ಯಾಕಂದರೆ ಸ್ವಲ್ಪ ನನ್ನ ಹಸ್ಬೆಂಡ್ ಸ್ವಲ್ಪ ಇನ್ನೋಸೆಂಟ್ ಅಲ್ವಾ, ಸ್ವಲ್ಪ ತುಂಬ ಏನಾದರೂ ಭಯ ಪಟ್ಕೊಂಡ್ಬಿಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಪ್ರ್ಯಾಂಕ್ ವಿಡಿಯೋನ ಟ್ರೈ ಮಾಡೋಕ್ಕೆ ಹೋಗಿರಲಿಲ್ಲ. ತುಂಬ ಜನ ಇವಾಗಂತೂ ತುಂಬ ಜನ ಕೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅದೇ ಡಬಡಬ ಆಗ್ತಾಯಿದೆ, ಆಗುತ್ತೆ ಅಂತ ನೋಡೋಣ. ಏನಾಗುತ್ತೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಿಡಿ ಆಯಿತಾ. ಏಕೆ ಇವತ್ತು ಹಂಗೆ ಅನಿಸಿದಪ್ಪ. ಏನಂತ? ಎಷ್ಟು ದಿನ ಬಿಟ್ಟು ಬಂದ ನೀನು ಅಂತ ಹೇಳಿ. ಏಕೆ ಅಂತಿದ್ಯಾ? ತಿನ್ನು. ಏಕೆ ಯಾಕೆ ಗೊತ್ತಾ, ಇವತ್ತು ಅವರು ನಾವು ಎಷ್ಟು ಗೊತ್ತಾ, 6 ಜನ ನಾವು ಇಬ್ರು ಬೆಳ್ತಿದ್ರು, 8 ಜನ ಅವನ್ನ 5 ಜನ ಕೇಳಿದ್ದೆ ಅಂತ. ಅವಕ್ಕೆ 5 ಜನ ಊಟ ಬೆಳ್ನಿಯರು ಹೊಸ್ತಾ ಬಂದರು, ಅವರು ಊಟ ಮಾಡ್ತಾರೆ ಅಂತ ಹೇಳಿ ನಮಗೊಂದು ಸ್ವಲ್ಪ ಹಾಕಿ ಮಜ್ಜಿಗೆ ಹಾಕ್ತು. ನಿಂಗೆ ಪುಳಿಯೋಗರಿ ಅಂದು ನಾನು ತಿಂದೆ. ವಿಡಿಯೋ ಮಾಡ್ಕೊಂತ ಹೆಚ್ಚನ ಅಂತ ನಾನು ಇದು ಮಾಡ್ಕೊತೀನಿ. ಅದಿತ್ತು ಕೆಳಗೆ. ಅನ್ನ ಮಾಡೋಕೆ ಇಟ್ಟೀನಿ. ಸಾರು ಟೊಮೆಟೊ ಹಣ್ಣಿನ ಸಾರು ಮಾಡೋಕೆ ಇಟ್ಟೀನಿ. ಮೊಟ್ಟೆ ಬೇಯಿಸೋಕೆ ಇಟ್ಟೀನಿ. ಚೆಲ್ಲಿದ್ನಪ್ಪ. ಅವನೇನು ಕೆಟ್ಟ ಮಾತಾಡ್ತಾನೆ ಕಣೆ ಅವನು. ಯಪ್ಪ, ಮೊನ್ಯಾಕೆ ನೀನು ಹೇಳಿದ್ದು ನೋಡಿದ್ರೆ ನಾನು ಸುಮ್ಮನೆ ತಮಾಷೆ ಮಾಡ್ಯಾನ ಅಂತ ಹೇಳಿ ಗೊತ್ತಾಗ್ತದೆ.
ಬೇಡಮ್ಮ ಅವತ್ತೇ ಹೋಗಿ ಕೇಳ್ಬೇಕಾಗಿತ್ತು ನಾನು ಏನಾರು ಮಾತಾಡ್ಲಿತ್ತ ತಿಮ್ಮಣ್ಣ ಹೊಡೆಯಕ್ಕೆ ಹೋಗಿತ್ತು ಏಕೆ ಅಲ್ಲ ಕಡೆ ಈ ಬಂದ ಈಗ ಮಂಜಿನ ಯಾರು ಮಾತಾಡ್ಸಿ ಸಾಕು ಹಂಗೆ ನೋಡಿ ಅದನ್ನ ತಗೊಂಡು ನೋಡ್ತೇವೆ ನೋಡ್ತೇವೆ ಅಂತ ಮನೆಗೆ ಬಿಡ್ತಾರ ಅವರು ಕೈ ಕೊಯ್ತು ಎಲ್ಲಿ ಬಾರವ ತಡಿ ಅಲ್ಲೇ ಇರ್ಬೇಕು ನೋಡು ಏನೂ ಆಗಿಲ್ಲ ಬಾ ಅದನ್ನ ಸಿಪ್ಪಿ ಬರೋ ಒಂಚೂರು ಇದನ್ನ ಗುಡಿಸಿದ್ರೆ ಮುಗಿದು ಹೋಗಿತ್ತು ನಾನು ಚಾಕುಗೆ ಯಾವಾಗ ಹೋಗಿದ್ದೆ ನೋಡಿ ಏನಾಗಿಲ್ಲ ಬಿಡ ಆ ಥರ ಹೋಗ್ತೈತಿ ಮುಚ್ಕೊಂಡಿರು ತಡಿಯೇ ಹೋಗತಿ ಸುಮ್ಮನೆ ಹಾಕಿದ್ರೆ ಬೈಕೆ ಬರ್ತಿದ್ದೆ ಅಂತ ಕೊಯ್ದಿರೋದೆಲ್ಲಿಗೆ ಎಲ್ಲಿಗ ಹಾಕ್ತೀವಿ ಇದನ್ನ ಚಾಕುದಾಗ ಹೆಚ್ಚಾಕು ಇದ್ದೆ ಇಲ್ಲಿ ಕೇಳಿಲಿ ಇದು ಸುಲಿ ಹಣ್ಣು ಚಾಕುದಾಗ ಹೆಚ್ಚದಲ್ಲ ಅಲ್ಲ ಕೊಯ್ದಿರೋದೆಲ್ಲಿ ನೀನು ಅದನ್ನ ಹಚ್ಚುತ್ತಿರೋದೆಲ್ಲಿ ಲಂಬ ಇಲ್ಲಿ ಕೊಯ್ದಿದ್ದು ಎಲ್ಲಿ ಅಂತ ಗೊತ್ತೈತಿ ಈ ಬೆಳ್ಳು ಅಷ್ಟೇ ಸುಮ್ಮನೆ ಮಿಕ್ಸ್ ಮಾಡಿ ಹಚ್ಚಿನ ಅಲ್ಲಿ ಕೊಯ್ದಿಲ್ಲ ಮತ್ತೆ ಇದು ಪೂರ್ತಿ ಕೆಂಪಾಗಿತ್ತು ಇದು ಇರಲಿ ಬಿಡು ಇದ್ರ ಇದನ್ನ ಯಾವನಾರು ಚಾಕು ತಗೊಂಡು ಹೆಚ್ಚುತ್ತಾನೆ ಇದನ್ನ ಸಿಪ್ಪಿ ಬಿಡ್ಸೋದ ಕಣೆ ಇದು ಹಣ್ಣು ಯಪ್ಪ ನಾನು ಏನೋ ವಿಡಿಯೋ ಮಾಡೋಕ್ಕೆ ಇದು ಚಾಕು ತಗೊಂಡು ಹೆಚ್ಚಾನಂತ ಮಾಡ್ದಿ ಅದು ನಿತ್ಕಂತಿಲ್ಲೇನಪ್ಪ ರಕ್ತ ಎಲ್ಲಿ ತಡಿ ನಿಮಿಷ ಈಗ ಒಂದು 5 ನಿಮಿಷ ಒಯ್ಕೆ ಬಿಡ 5 ನಿಮಿಷ ಆಮೇಲೆ ತಣ್ಣಗೆ ಹಾಕೈತಿ ಏನು ಮಾಡಕತ್ತಿ ತುಂಬಲಿ ಏನದು ಸುಣ್ಣ ಬಿಡೆ ಏನಾಗಲ್ಲ ಬಿಡಪ್ಪಿ ರಕ್ತ ನಿಲ್ತತಿ ಕೊಡೆ ಬೇಡವಾ ನನಗೆ ಬೇಡವಂತ ಹೆದರಿಕೆ ಕತ್ತಿ ಏನಾಗ್ಬಿಡೆ 1 ನಿಮಿಷ ಅಷ್ಟೇ ಒಂಚೂರು ಉರಿತತಿ ಇರ್ಲಿ ಬಿಡಪ್ಪಿ ಅದೇ ತೋರಿಸಿಲ್ಲ ಅದ ಅಲ್ಲಿ ಕೊಯ್ದಿಲ್ಲ ನೀನು ಅಲ್ಲಿ ಹಚ್ಚಕ್ಕೆ ಅದಿಲ್ಲಿ ಇಷ್ಟೇ ಕೊಯ್ದಿದ್ದು ಮತ್ತು ಅದು ನಾನು ಅಲ್ಲಿ ಮುಟ್ಕೊಂಡಲ್ಲ ಅದಕ್ಕೆ ಹಂಗಾಗಿರೋದು ಅದು ವಾ ತಡಿ ಆತಮ್ಮಿ ಆಮೇಲೆ ತಣ್ಣಗೆ ಹಾಕಚ್ಚಿ ಈಗಷ್ಟೇ ತಡಿ ಒಂದು ನಿಮಿಷ ನಿಜಕ್ಕೂ ಉರಿತೈತಿ ಸುಣ್ಣ ಮತ್ತು ಉರಲ್ಲ ಸುಣ್ಣ ಅಷ್ಟು ಪುಡಿ ಹಾಕಿ ಅದು ಮುಖ ಮತ್ತೆ ಬ್ಲಡ್ ಬರಲ್ಲ ಜೋರಾಣಿ ಬರಲಪ್ಪ ಆಮೇಲೆ ತಣ್ಣಗೆ ಹಾಕತ್ತಿ ಅಲ್ಲ ಕಡೆ ಅದು ಬಿಚ್ಚ ಹಣ್ಣಿಗೆ ನೀನು ಜಪ್ಪ ಏನಾಗಲ್ಲ ಬ್ಲಡ್ ಇಲ್ಲಕ್ಕಷ್ಟೇ ಇದು ಮಾಡಿದ್ದು ಇಪ್ಪಟ್ಟೆಷ್ಟು ಉರಿಯಲ್ಲ ಇರಲಿ ಬಿಡತ್ತೆ ಹಾಗೆ ಓದ್ತಾಳಲೆ ಬಿಡು ಅದು ಮುಟ್ಕೊಬೇಡ ಸುಣ್ಣಕ್ಕೆ ನಿಲ್ಲೋದದು
ಅದನ್ನ ಕೊಡ್ಕೆ ಬೇಡ, ಒಂಚೂರು ಹಂಗೆ ಇಡ್ಕ, ಒಂದು ನಿಮಿಷ ಅಷ್ಟೇ. ಆಮೇಲೆ ಮತ್ತೆ ತಣ್ಣಗೆ ಹಾಕತಿ ಕೈ, ತಣ್ಣಗೆ ಹಾಕತಿ. ಸುಮ್ಮನೆ ಅಷ್ಟು ಪುಡಿ ಮಿಕ್ಸ್ ಮಾಡಿ ಹಚ್ಚಿದ್ ಬಿಟ್ರೆ ನೀವು ಉಗ್ದವತ್ತು ಪೆಟ್ರೋಲ್ ಹಾಕ್ತಂಗೆ ಹಾಕತಿ. ತಿಂತೇ ಇಲ್ಲ ಈಗ ಅಣ್ಣ. ನೀನು ಹೇಳ್ದ ಕೇಳ್ದ ಅನ್ನೋ ಬಿಚ್ಚ ಹಣ್ಣು ಕೊಯ್ಯ, ಅದನ್ನ ಕೊಯ್ಯ ಕಣೆ, ಕೊಯ್ತೈತೆ ಅಂತೇಳಿ ಕೊಯ್ಯಲ್ಲದ ಅದು ಬಿಚ್ಚ ಹಣ್ಣು ಸುಲಿಯೋದು ಇದು. ನಾನಾಗ್ಲೇ ಚಾಕ್ ಹಿಡ್ಕೊತಾಗೆ ಹೇಳ್ಬೋದಾಗಿತ್ತಲ್ಲ. ನನಗೇನು ಗೊತ್ತೇ, ನನ್ನ ಯಪ್ಪ ನಾನು ಇದ್ರಾಗ ಇದ್ದೆ, ನೀನು ಅದನ್ನ ಮಾಡಕತ್ತಿ ಅಂತ ಯಾವನಿಗೆ ಗೊತ್ತಿತ್ತು? ಮತ್ತೆ ಏನು ಮಾಡ್ಕತ್ತೀನಿ ಅಂತ ಏನೋ ಮಾಡಕ್ಕೆ ಬಂದಿ ಅಂತ ಗೊತ್ತಾಯ್ತು. ಏನೋ ಮಾಡಕತ್ತಿ ಅಂತ ಗೊತ್ತಾಯ್ತು. ಸುಮ್ಮನೆ ಬೈಬೇಡ, ಏನು ಪೂರ್ತಿ ಶರ್ಟ್ ಕೊಳೆಯಾಗೈತಿ. ಇರಲಿ ಬಿಡು, ಏನೋ ಕೆಲಸ ಮಾಡಿ ಏನು ಇದನ್ನ ಒಂದೊಂದು ಸೊಳ್ಳೆ ಬಿಚ್ಕೊಂಡು ತಿಂದ್ರೆ ಮುಗೀತಪ್ಪ. ಇದಕ್ಕೆ ಚಾಕು ತಗೊಂಡು ಕೊಡು, ತಡಿ ಬಿಡಿಸಿ ಕೊಡ್ತೇನೆ ಅದನ್ನ. ಮತ್ತು ಅದಕ್ಕೂ ಹೇಳ್ಬೇಡ, ನೀವು ಚಾಕು ತಗೊಂಡು ಆಗತ್ತೀನಿ. ಹುಳಿ ಐತೆ. ಹುಳಿ ಇದ್ರ ಇದಕ್ಕೊಂದು ಐಡಿಯಾ ಮಾಡೋಣ. ಏನು? ಒಂಚೂರು ಉಪ್ಪು ಹಾಕಿದ್ರೆ ಸರಿ ಆಕತಿ. ಉಪ್ಪು ಲೈಟಾಗಿ ಅದು ಬಂತ ರಕ್ತ ಮತ್ತು ರಕ್ತನ ಅದು? ಮತ್ತೆ ನನ್ನ ಕೈಗೆ ಹೊತ್ತಿತ್ತು. ಎಲ್ಲ ಅದು ರಕ್ತನ? ಅದು ರಕ್ತನ? ರಕ್ತನ ಅದು? ಮುಟ್ಬಿಡ್ತಾಳೆ ಮಧ್ಯೆ ಕೈ ಹಚ್ಚಿಕೊಂಡೇನಿ, ಹಂಗೆ ಹಿಂಗಂದೆ. ಅದು ರಕ್ತನ? ಮತ್ತು ಕೆಂಪಾಗೈತಿಲ್ಲ. ಈ ಬೆಳ್ಕೊಯ್ತೈತಿ ಅಂದಿತ್ತಾನೆ ಇದು. ಇಲ್ಲೆಲ್ಲ ಹಾಕತ್ತ ರಕ್ತನ ಅದು? ಎಲ್ಲಿ ಒಂಚೂರು ಗಾಯನೂ ಇಲ್ಲ. ಈಗ ಗೊತ್ತಾಯ್ತ ಗಾಯ ಇಲ್ಲ ಅಂತ? ನಿನಗೂ ನನಗೂ ಯಪ್ಪ. ಎಲ್ಲರೂ ಪ್ರ್ಯಾಂಕ್ ವಿಡಿಯೋ ಮಾಡ್ರಿ ಅಂತಿದ್ರಲ್ಲ, ಅದಕ್ಕೆ ಹಂಗೆ ಮಾಡ್ದೆ. ನಾನು ನಿನಗೆ ಹೇಳ್ತಿದ್ದಿಲ್ಲ ಪ್ರ್ಯಾಂಕ್ ವಿಡಿಯೋ ಮಾಡ್ಬೇಕು ಮಾಡ್ಬೋದು ತಾನೆ. ಅದು ಹೇಳಿದ್ರೆ ಪ್ರ್ಯಾಂಕ್ ಅಂತಾರ. ಅದು ಹೇಳಿದ್ರೆ ಪ್ರ್ಯಾಂಕ್ ಅಂತ ಹೇಳ್ತಾರ ಯಾರು? ನನ್ನ ಕೈಲೆಲ್ಲ ಆಗ್ತೈತಿ. ಎಲೆ ಏನತ್ತೈತಿ? ನಾನು ರಕ್ತನ ಮಾಡ್ಕೊಂಡ ನಿನ್ಗೆ ಬಟ್ ಬಾ ನಿಜ ಆಗೈತೆ ಅಂತ ನಂಬ್ತೇನೆ. ನಾನು ಈಗ ಬಂದೆಪ್ಪ ಯಾಕೆ ಹಿಂಗೆ ಮಾಡ್ಕೊಂಡು ಅದು ಬಿಚ್ಚೆ ಹಣ್ಣಿಗೆ ಕೊಯ್ಯಾಳಲ್ಲ ಈಕೆ ಅಂತೇಳಿ ನಾನು ಇದು ಮಾಡಕ್ಕೆ ಟೆನ್ಷನ್ ತಗೊಳಕತ್ತೀನಿ. ಈಕೆ ಹಂಗೆ ಇದು ಹಾಕಿದ್ರೆ ಇದಲ್ಲ ಅದು ಆ ಕೈ ಕುಂಕುಮ ಅದು ಇಲ್ಲಿಟ್ಟಿ ನೋಡ್ತಕ್ಕ. ಗೀತಾ, ನಾ ಬರೋಕ್ಕಿಂತ ಮುಂಚೆ ಅಷ್ಟು ಇದು ಮಾಡ್ಕೊಂಡಿದ್ದೆ. ತೋರಿಸು ನೋಡ್ರಪ್ಪ. ಆದ್ರೂ ಒಂದು ಖುಷಿ ಅಂದ್ರೆ ಏನಾಗಿಲ್ಲ ಅಂತ ಹೇಳಿ ಅಷ್ಟೇ ಖುಷಿ.
ಮತ್ತೆ ಬಿಟ್ರೆ ಮತ್ತೇನಿಲ್ಲವ. ಹೆಂಗ ಅನಿಸ್ತು? ಹಾಂ ಬೈಲಿಲ್ಲ ನಾನು. ಬಕ್ರ ಇದೆಯಾ? ನಿನಗೆ ಹಂಗೆ ಗೊತ್ತಾಗಿದ್ರೆ ನಾನು ಏನಾರ ಮಾಡ್ತಿದ್ದೆ. ಮಾಡ್ತಾನೆ ತಡಿ ನಿನ್ಗೆ. ಈ ಕಣ್ಣೀರಕ್ಕೆ ನೀವು 3 ಜನ ಸೇರಿಸ್ಬೇಕು, ಹಂಗೆ ಮಾಡ್ತೇನೆ ನಾನು. ಹೆಂಗ್ ಮಾಡ್ತಿ? ನನಗೆ ಕ್ಯಾಮ್ರಾ ಇಟ್ರೆ ಗೊತ್ತಾಕತ್ತಲ್ಲ. ಅದ ಅದೊಂದು ಸರ್ತ ಮಾಡ್ತೇನಂತ. ಕ್ಯಾಮ್ರಾ ಇಟ್ಟಾಗಲ್ಲ, ಕ್ಯಾಮ್ರಾ ಇಲ್ಲ ಮಾಡ್ತೀನಿ. ಕ್ಯಾಮ್ರಾ ಇಲ್ದಾಗ ಮಾಡ್ತೀಯಾ? ಹೆಂಗ ಅನಿಸ್ತು ವಿಡಿಯೋ? ಕೈ ಎಲ್ಲಿ ಕೊಯ್ತ ನೋಡಿ, ನನ್ನ ಕೈ ನೋಡಿಲ್ಲ. ನಾನು ಇಕ್ಕಿ ಏನೋ ಈಗ ಬಂದೆ ಚಾಕುದಿಂದ ಹಣ್ಣು ಹೆಚ್ಚಿಕೊಡಕತ್ತಾಳ ಅಂತ ಹೇಳಿ ನಾನು ಸುಮ್ಮನೆ ಇದು ಮಾಡ್ಕೊತೀನಿ. ಈಕೆ ಕೈ ಕೊಯ್ತಪ್ಪಿ ಅಂತ ಅಂದಾಗ ನಾನು ಅಷ್ಟು ಪುಡಿ ಹಾಕಿದೆ, ಸುಣ್ಣ ಹಾಕಿ ಅದನ್ನ ಉರಿತತಿ ಹೇಳಿ. ಬಕ್ರ ಆಗಿದ್ದಕ್ಕೆ ಏನು ಅನಿಸ್ತು? ನಾನು ಬಕ್ರ ಮಾಡಿದ್ರೆ ನೀನು ಇರೋದೇ ಇಲ್ಲ. ಹೌದಾ? ನಿಜವಾಗ್ಲೂ ಮತ್ತು ನಾನು ಹಂಗಿದು ಮಾಡಿದ್ರೆ ಅದನ್ನ ಬರೀ 1 ಸೆಕೆಂಡ್ ಸರ್ಕಲ್ ಒಳಗೆ ಕುಮಾರ್ ಹಿಂಗಾಗೈತೆ ಅಂದ್ರೆ ನೀನು ಅಲ್ಲಿಗೆ ಹುಡುಕಿ ಬರ್ತಿದ್ದೆ. ನನಗೆ ಏನಾರು ಆಗೈತೆ ಅಂದ್ರೆ ಅದು ಮತ್ತು ನಾವು ಮಾಡೋದೇ ಇಲ್ಲ ಬಿಡು. ಅದನ್ನ ಎದೆ ಹುಡ್ಕೊಂಡು ಸತ್ತು ಬಿಡ್ತಾಳೆ. ಮತ್ತು ಆಗಿ ಸತ್ತು ನಂಗೆ ಯಾರಿಲ್ಲಪ್ಪ. ಹೌದಾ? ಹೇಳಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಅಂತ. ಯಾಕೆ ಲೈಕ್ ಮಾಡ್ರಿ ಅನ್ಬೋದು, ಕಮೆಂಟ್ ಮಾಡ್ರಿ ಅನ್ಬೋದು, ಇನ್ನೊಂದು ಹೇಳ್ತಿಯಲ್ಲ ಸಬ್ಸ್ಕ್ರೈಬ್. ಹೇಳ ಅದನ್ನೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಅಷ್ಟೇ. ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರಾಗ ಒಂದು ಶಬ್ದ ಇದು ಆದ್ರೆ ಎಲ್ಲರೂ ಹೊಂದಿತಾರಲ್ಲ ಕಣೆ. ಅವ್ರಿಗೆ ಹಂಗೆ ಅನ್ನಕ್ಕೆ ಬರಲ್ಲ, ಹಿಂಗಿಂದ ಒಂಥರ ಮಾತಾಡ್ತಾರೆ. ನೀನು ಎಷ್ಟು ಅಮರ್ಸ್ಬಿಟ್ಟಿಯಲ್ಲ ಇವತ್ತು ನನಗೆ. ಯಪ್ಪ ದೇವ್ರೇ, ಅದು ಕುಂಕುಮ ಅಂತ ಗೊತ್ತಾಗ್ಲಿಲ್ಲ. ಹೋಗ ನಿಮ್ಮ ಹಣ್ಣು ಹೆಚ್ಚಕ್ಕೆ ಬರ್ತೀನಿ ಅಂದ ಹಣ್ಣು ಹೆಚ್ಚುತ್ತಾನೆ ಅಂತ ಬಂದ್ಯಾ. ಅಯ್ಯೋ ಕೊಯ್ತು ಕೈ ಅಂತ ಹೇಳಿ ಒಯ್ಕೆನಕತ್ತಿಲ್ಲ. ಯಪ್ಪ ನಾನು ಯಪ್ಪ ಅದನ್ನ ಯಾಕರೆ ಅದು ಹೆಚ್ಚದಲ್ಲ ಬಿಡಿಸೋದು ಅಂತ ಹೇಳಿ ಅದನ್ನ ಬೈದಿದ್ದು ನಿಂಗೆ. ಮನೆ ಕೆಲಸ ಬೇರೆ ಅರ್ಧಕ್ಕೆ ನಿಲ್ತು, ಅಮೌಂಟ್ ಬೇರೆ ಖಾಲಿ ಆಯ್ತು. ಇವಾಗ ಲೋನ್ ತೆಗ್ದಿದ್ದು ಹೊರಗಡೆ ಕೆಲ್ಸಕ್ಕೆ ಹೊಂಟವಿ. ನಮಗೆ ಸ್ವಂತ ಬಿಡ್ಕೊಂಡವು ಆಲ್ಮೋಸ್ಟ್ ಒಂಚೂರು ಕಡಿಮೆ ಆಗ್ಯಾವು. ಮತ್ತೆ ಸ್ಟಾರ್ಟ್ ಹಾಕೋ ಹೊಸ ಬಿಲ್ಡಿಂಗು ಅಂದರೆ ಒಂದು ಸ್ವಲ್ಪ ಟೈಮಿಂಗ್ಸ್ ಬೇಕು, 1 ತಿಂಗಳ ಟೈಮ್ ಬೇಕು. ಅವರು ಪಾಪ ಅವ್ರವ್ರು ಏನೇನು ಅನುಕೂಲ ಇರ್ತಾವೋ ಅದನ್ನ ಮಾಡ್ಕೊಂಡು ಇದು ಮಾಡ್ಸೋರು. ನಾಳೆಯಿಂದ ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕು. ಅದ್ರಾಗ ನಮ್ಮೊಂದು ಮಾಜಿ ಮೇಸ್ತ್ರಿ ಇರ್ತಾರಲ್ಲ, ನಾನು ಅವ್ರ ಕೂಟನೂ ಹೋಗ್ಬೇಕಂತೇಳಿ. ಇವ್ರ ಕೂಟ ಹೋದರೆ ಇವ್ರು ರಾತ್ರಿ ಬರೋದು ಎಷ್ಟು 9-10 ಗಂಟೆ ಆಕತಿ. 8 ಗಂಟೆ ಮೇಲೆ ಒಟ್ಟು. ಇವತ್ತು ಊಟ ಬೇರೆ ಸರಿಯಾಗಿಲ್ಲ. ನನಗೆ ಹೊಟ್ಟೆ ಶಿವ್ಯವು. ಬೇಗ ವಿಡಿಯೋ ಕಟ್ ಮಾಡ್ತೀವಿ. ಈಗ ಊಟ ಮಾಡ್ಬೇಕು ನಾನು. ಬಾಯ್.